ಉಳಿದ ರಾಜ್ಯಗಳಲ್ಲಿ ನಡೆದಿರೋದ್ರಲ್ಲಿ ಭಾಳ ದೊಡ್ಡ ಆಶ್ಚರ್ಯ ಇಲ್ಲ. ಅಲ್ಲೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಉದಾಹರಣೆಗೆ ಅಸ್ಸಾಂನಲ್ಲಿ ಏನು ಸ್ಟೇಟ್ ಒಳಗಡೆ ಡಿಲಿಮಿಟೇಷನ್ ನಡೀತು, ಅದರಲ್ಲಿ ಅಲ್ಲಿ ಇರುವಂಥ ಮತಕ್ಷೇತ್ರಗಳನ್ನು ತಮಗೆ ಬೇಕಾದಾಗೆ ಅಡ್ಡಾದಿಡ್ಡಿಯಾಗಿ ಅದನ್ನು ರೀಸ್ಟ್ರಕ್ಚರ್ ಮಾಡಿಕೊಳ್ಳಾಯಿತು. ಯಾವುದೇ ಚುನಾವಣೆ ಅಸಮಾನ ಚುನಾವಣೆನೇ ಆಗಿರುತ್ತೆ, ಆಡಳಿತ ಪಕ್ಷಕ್ಕೆ ಹೆಚ್ಚು ಲಾಭ ಇರುತ್ತೆ. ಇವೆಲ್ಲ ಇದ್ದಾಗಲೂ ಕೂಡ ಅಲ್ಲಿ ಜನ ಒಂದು ವೇಳೆ ಮನಸ್ಸು ಮಾಡಿದ್ರೆ ಅದನ್ನು ಕಿತ್ತು ಬಿಸಾಕೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಒಂದಲ್ಲ ಎರಡಲ್ಲ 10 ಹಲವು ರೀತಿಯಾದಂಥ ಚುನಾವಣಾ ಅಕ್ರಮಗಳನ್ನು ಸಾಂವಿಧಾನಿಕ ಸಂಸ್ಥೆಗಳೇ ಮುಂದೆ ನಿಂತು ಒಂದು ರೀತಿಯಲ್ಲಿ ಶಾಮೀಲಾಗಿ ನಡೆಸಿದ್ದನ್ನು ನಾವು ನೋಡ್ತೀವಿ. ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗೋದ್ರೆ ಆಗ ಅದು ಈ ದೇಶದ ಒಟ್ಟು ಪ್ರಜಾಪ್ರಭುತ್ವವನ್ನು ಅದಕ್ಕೆ ಅರ್ಥವೇ ಇಲ್ಲದೆ ಇರೋ ಹಾಗೆ ಮಾಡುತ್ತೆ. ಹಾಗಾಗಿ ಇದೊಂದು ಭಾಳ ಬಹುಮುಖ್ಯವಾದಂಥ ಚುನಾವಣಾ ಫಲಿತಾಂಶ ಆಗಿದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬರೂ ಕೂಡ ಈಗ ಮುಂದಿನ ಹಾದಿ ಏನು ಅನ್ನೋದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿದೆ ಅಂಥೇಳಿ ಅನ್ನಿಸ್ತದೆ. ಈ ಸದ್ಯ ಬಿಹಾರದಿಂದ ಹಿಡಿದು ಪಶ್ಚಿಮ ಬಂಗಾಳದ ತನಕ ಎಲ್ಲೆಲ್ಲಿ ಮತದಾನದ ಹಕ್ಕನ್ನು ಕಳೆದುಕೊಂಡಿರೋರಿದ್ದಾರೆ ಅವರ ಎಲ್ಲರ ಪರವಾಗಿ ನಾವು ನಿಂತು ಈ ಒಂದು ಆಂದೋಲನವನ್ನು ಮುಂದುವರಿಸುವಂಥ ಅಥವಾ ನಡೆಸುವಂಥ ಅಗತ್ಯ ಇದೆ ಅಂತ ನನಗನ್ನಿಸ್ತದೆ. ಅದನ್ನು ಹೊರತುಪಡಿಸಿದಂತೆ ಚುನಾವಣಾ ವಿಶ್ಲೇಷಣೆಯನ್ನು ಮಾಡೋದು, ಆ್ಯಂಟಿ ಇನ್ಕಂಬೆನ್ಸಿ ಅಂತ ಹೇಳುವಂಥದ್ದು, ಈ ರೀತಿಯಲ್ಲಿ ಅವರು ಯಾರ ಜೊತೆ ಅಲೈನ್ಸ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳೋದು ಇತ್ಯಾದಿ ಎಲ್ಲ ಕೂಡ ಅದು ಒಂದು ರೀತಿಯಲ್ಲಿ ಇಲ್ಲಿ ತನಕ ಮಾಡ್ಕೊಂಡ್ಬಂದಿರುವಂಥ ರೊಟೀನ್ ವಿಶ್ಲೇಷಣೆ. ಅದನ್ನೇ ನಾವು ಇವತ್ತು ಈ SIR ಚುನಾವಣೆ ಸಂದರ್ಭದಲ್ಲೂ ಮಾಡಿದ್ರೆ ತಪ್ಪಾಗುತ್ತೆ. ಅದಲ್ಲ ಅದು ಅಸಲಿಯಾಗಿರುವಂಥ ಸಂಗತಿ ಅಂತೇಳಿ ಅನ್ನಿಸ್ತದೆ.